ಕೃಷ್ಣನ ಬಾಲ್ಯ ಲೀಲೆ ಅದು ವಿಸ್ತಾರವಾಗಿ ಬಂದದ. ಉತ್ತರಾರ್ಧ ಜೀವನ ಸಂಕ್ಷಿಪ್ತವಾಗಿ ಅದ. ಮಹಾಭಾರತದೊಳಗ ಕೃಷ್ಣನ ಕಥೆ
ಬಾಲಲೀಲೆ ಎಲ್ಲ ಸ್ವಲ್ಪ ಸಂಕ್ಷಿಪ್ತ, ಭಾಗವತವನ್ನು ನೋಡಿದ್ರ. ಆದ್ರೆ ಅವನ ಭಗವದ್ಗೀತೆ ಉಪದೇಶ ಇರಬಹುದು, ಕೌರವ ಪಾಂಡವರ ಯುದ್ಧ ಇರಬಹುದು, ಇದು ಬಹಳ ವಿಸ್ತಾರವಾಗಿ ಮೂಡಿ ಬಂದದ. ಇವೆರಡನ್ನು ನಾವು ಓದೋದು ಹೆಂಗ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಪರಮ ಅನುಗ್ರಹವನ್ನು ಮಾಡಿ ಕೇವಲ ಒಂದು 10 ನಿಮಿಷದೊಳಗ ನಾವು ಕೃಷ್ಣನ ಕಥೆಯನ್ನು ಅಷ್ಟೂ ಅನುಸಂಧಾನ ಮಾಡ್ಕೋಬಹುದು. ಕೃಷ್ಣ ಚಾರಿತ್ರ್ಯ ಮಂಜರಿಯನ್ನ ರಚಿಸಿ ಕೇವಲ ಒಂದು 10-15 ನಿಮಿಷದೊಳಗ ಸಂಕ್ಷೇಪ ವಿಸ್ತಾರಾಭ್ಯಾಂ ಪ್ರವದಂತಿ ಮನೀಷಿಣ ಅಂತ ಹೇಳ್ತಾರೆ. ಬಹಳಷ್ಟು ವಿಷಯ ಸ್ವಲ್ಪೇ ಶಬ್ದದೊಳಗೆ ಹೇಳಬೇಕು ಅಂತಂದ್ರ ಅದು ವಿದ್ವಾಂಸರಿಗೆ ಮಾತ್ರ ಸಾಧ್ಯ. ಅಂತಹ ಮಹತ್ ಕಾರ್ಯವನ್ನ ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಟ್ಟಾರ. ಅದರೊಳಗ ಒಂದು ಸಣ್ಣ ಕಥೆ. ಕೃಷ್ಣ ಪರಮಾತ್ಮ ಯಮುನಾ ನದಿಯಲ್ಲಿ ಮುಳುಗಿ ಅಲ್ಲಿಗಿರುವಂತಹ ಕಾಳಿಂಗನ ಮೇಲೆ ಮರ್ದನವನ್ನು ಮಾಡಿ ಅವ ಕಾಳಿಂಗನನ್ನ ಯಮುನಾ ನದಿಯಿಂದ ದೂರ ಕಳಿಸಿದ ಅಂತ. ಅದರ ಒಂದು ಸಂದೇಶ ಏನು ಅಂತಂದ್ರೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಬರೇ ಕೃಷ್ಣನ ಕಥೆಯನ್ನ ಕೇಳೋದಲ್ಲ, ಪುರಾ ಅಪಿ ನವಂ ಪುರಾಣಂ ಅಂತ ಹೇಳ್ತಾರೆ. ಹಳೇ ಕಾಲದ ಬಿಡ್ರಿ ಪುರಾಣ ಅಂತ ಈ ಅರ್ಥ ಅಲ್ಲ. ಪುರಾಣ ಅದು ಹಳೇದಿದ್ರು ಹೊಸದಾಗಿ ಇರ್ತದ, ನಮ್ಮ ಜೀವನಕ್ಕೆ ಅತೀ ಸಂಬಂಧಪಟ್ಟದ್ದಿರ್ತದ. ಹಿಂಗ ಆ ಯಮುನಾ ನದಿ ಏನಿತ್ತಲ್ಲ, ಆ ಯಮುನೆ ಅಂತಂದ್ರೆ ನಮ್ಮ ಹೃದಯನೇ. ಆ ಯಮುನಾ ಮಡುವು ಹೆಂಗದನೋ ಹಂಗ ನಮ್ಮ ಹೃದಯ ಮಡುವಿನೊಳಗ ಆ ಕಾಳಿಂಗ ಅವತ್ತ ಕೃಷ್ಣ ಅವನನ್ನ ಹತ್ತಿ ಕುಣಿದು ವಿಷವನ್ನೆಲ್ಲ ಕಕ್ಕಿಸಿ ಕಳಿಸಿದ. ನಮ್ಮ ಹೃದಯ ಮಡುವಿನಲ್ಲಿರೋ ಸರ್ಪ ಅಂದ್ರ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಅಹಂಕಾರ. ಈ ಸರ್ಪ ನಮ್ಮೊಳಗದ. ಇದರ ಹೆಡೆಗಳು ಕಾಳಿಂಗನಿಗೆ ಹೆಂಗ ಹೆಡೆಗಳಿದ್ವೋ ಹಂಗ ಕಾಮ, ಕ್ರೋಧ ಅನ್ನುವಂತಹ ಅರಿಷಟ್ ವರ್ಗ ಅನ್ನುವಂತಹ ಹೆಡೆಗಳು ನಮ್ಮ ಹೃದಯದೊಳಗವ. ಯಮುನೆಯ ನೀರು ಅದು ಕುಡಿಲಿಕ್ಕೂ ಬರ್ತದ, ಸ್ನಾನ ಮಾಡ್ಲಿಕ್ಕೂ ಬರ್ತದ, ವ್ಯವಸಾಯಕ್ಕೂ ಬರ್ತಿತ್ತು. ಆದ್ರೆ ಕಾಳಿಂಗ ಅಲ್ಲೇ ಇದ್ದ ಅನ್ನೋ ಕಾರಣಕ್ಕ ಆಕಳು ನೀರು ಕುಡಿತಿದ್ದಿಲ್ಲ, ಮನುಷ್ಯರು ಹೋಗ್ತಿದ್ದಿಲ್ಲ, ಗಿಡಗಂಟಿಗಳು ಬೆಳೀತಿದ್ದಿಲ್ಲ. ಹಂಗ ನಮ್ಮ ಹೃದಯ ಮಡುವಿನೊಳಗ ಕಾಮ ಕ್ರೋಧಾದಿಗಳಿದ್ದಾಗ ನಾವು ಎಷ್ಟೇ ದಾನ ಧರ್ಮ ದೇವರ ಸ್ಮರಣೆ ಎಷ್ಟೇ ಸದಾಚಾರ ಸತ್ಕಾರ್ಯಗಳನ್ನು ಮಾಡಿದ್ರೂ ಅದು ವ್ಯರ್ಥ ಆಗ್ತದ. ಒಂದಷ್ಟು ಹಾಲು ಇರ್ತದ, ಒಂದೇ ಒಂದು ಹರಳು ಉಪ್ಪು ಹಾಕಿದ್ರೆ ಹಾಲು ಹೆಂಗೆ ಕೆಟ್ಟು ಹೋಗ್ತದೋ, ಪ್ರಯೋಜನಕ್ಕೆ ಬರುದಿಲ್ಲೋ ಹಂಗ ನಮ್ಮ ಹೃದಯ ಮಡುವಿನೊಳಗ ಕಾಮ ಕ್ರೋಧಾದಿಗಳು ಅನ್ನುವಂತಹ ಕಾಳಿಂಗ ಎಲ್ಲಿವರೆಗೆ ಇರ್ತಾನೋ ಅಲ್ಲಿವರೆಗೆ ನಾವು ಬೇಕಾದಷ್ಟು ಸತ್ಕಾರ್ಯಗಳನ್ನು ಮಾಡಿದ್ರೂ ಅದು ಸಫಲ ಆಗುವುದಿಲ್ಲ. ದೇವರ ಪೂಜೆ ಮಾಡ್ತೇವಿ, ಸ್ಮರಣ ಮಾಡ್ತೇವಿ, ಸೇವೆ ಮಾಡ್ತೇವಿ, ನಮಗದೇನು ಫಲ ಸಿಗವಲ್ತು ಅಂತ ನಮಗ ಅನಿಸ್ತಿರ್ತದ. ಆದ್ರೆ ಕ್ಷಣ ಕ್ಷಣಕ್ಕೂ ಸಿಟ್ಟಿಗೆ ಆಗ್ತಿರ್ತೇವಿ, ಕ್ರೋಧಾಗ್ನಿ ಇರ್ತದ. ಇಂತಹ ಎಲ್ಲ ಕಾಮ ಕ್ರೋಧ ಅನ್ನುವಂತಹ ಕಾಳಿಂಗ ಏನು ಹೃದಯದೊಳಗಿದ್ದಾನ ಅವ ಹೋಗಬೇಕು ಅಂತಂದ್ರ ಒಂದು ಕೃಷ್ಣನ ಕಥೆಯನ್ನ ಕಿವಿಯಿಂದ ಕೇಳಿ 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 ಒಳಗಿಳಿಸ್ಬೇಕು. ಅದರ ಜೊತೆಗೆ ನಾಲಿಗೆಯಿಂದ ಸದಾ ಕೃಷ್ಣ ಕೃಷ್ಣ ಕೃಷ್ಣೇತಿ ಮಂಗಲಂ ನಾಮ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ದಾಸರು ಅದನ್ನೇ ಹೇಳಿದ್ದು. ಹಿಂಗ ನಾವು ಕಿವಿಯಿಂದ ಕೇಳಿ ಒಳಗೆ ಇಳಿಸ್ಬೇಕು, ಬಾಯಿಯಿಂದ ಸ್ಮರಣೆಯನ್ನು ಮಾಡಬೇಕು. ಆವಾಗ ನಮ್ಮ ಹೃದಯ ಮಡುವಿನೊಳಗಿರುವಂತಹ ಕೃಷ್ಣ ಆ ಕಾಳಿಂಗ ಕಾಮ ಕ್ರೋಧಾದಿಗಳು ಅನ್ನುವಂತಹ ವಿಷ ಸರ್ಪ ಅದು ದೂರ ಹೋಗ್ತದ. ಅದು ದೂರ ಹೋಗ್ಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಕೃಷ್ಣ ಚಾರಿತ್ರ್ಯ ಮಂಡರಿಯಲ್ಲಿ ನಮಗೆ ಸುಂದರವಾಗಿ ತಿಳಿಸ್ಯಾರ. ಅಂತಹ ರಾಘವೇಂದ್ರ ಸ್ವಾಮಿಗಳು ತಿಳಿಸಿದಂತೆ ಕೃಷ್ಣನ ಕಥೆಯನ್ನ ಕಿವಿಯಿಂದ ಕೇಳಿ ಕೃಷ್ಣನ ಸ್ಮರಣೆಯನ್ನ ನಾಲಿಗೆಯಿಂದ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಓಂ ಸ್ವಸ್ತಿ. ಶ್ರೀ ರಾಘವೇಂದ್ರ